ನೀವು ನೋಡ್ತಾ ಇದ್ರ BBC ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಗಾಂಜಾ ನಶೆಯಲ್ಲಿ ಬೈಕ್, ಮನೆಗಳಿಗೆ ಬೆಂಕಿ, ಮನೆಯಲ್ಲಿದ್ದ 12 ಮಂದಿ ಪ್ರಾಣಾಪಾಯದಿಂದ ಪಾರು, ಕಿಡಿಗೇಡಿಗಳ ಶೀಘ್ರ ಪತ್ತೆಗೆ ಆಗ್ರಹ. ಜೆಡಿಎಸ್ ಕಾರ್ಯಕರ್ತರ ಅವ್ಯಾಚ ಭಾಷೆ ಖಂಡನೀಯ, ವೃತ್ತಿ ಅವಹೇಳನ ಸರಿಯಲ್ಲ, ಜೆಡಿಎಸ್ ಮುಖಂಡರಿಗೆ ಕಾಂಗ್ರೆಸ್ ನಾಯಕರ ಎಚ್ಚರಿಕೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗಿಂತ ನಾಯಿಗಳೇ ಹೆಚ್ಚು, ನಾಯಿಗಳಿಂದಲೇ Z+ ಸೆಕ್ಯೂರಿಟಿ, ಸಕಲೇಶಪುರ ಸರ್ಕಾರಿ ಆಸ್ಪತ್ರೆ ಕರವಕಾಂಡ. ಪರೀಕ್ಷಾ ಪತ್ರ ನೀಡದೆ ವಿದ್ಯಾರ್ಥಿಗಳಿಗೆ ತೊಂದರೆ, ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳ ಅಳಲು, ಪರೀಕ್ಷೆಗೆ ಅವಕಾಶ ಕಲ್ಪಿಸಲು ಆಗ್ರಹ. ಹಾಸನ ಹಾಲು ಒಕ್ಕೂಟದಿಂದ ಕಲುಷಿತ ನೀರು, ಗವೇನಹಳ್ಳಿ ಮತ್ತು ಆಡುವಳ್ಳಿ ಗ್ರಾಮದ ಜನರಿಗೆ ತೀವ್ರ ತೊಂದರೆ, ಸೂಕ್ತ ಕ್ರಮಕ್ಕೆ ಕೆಆರ್ಎಸ್ ಪಕ್ಷ ಆಗ್ರಹ. ವಾರ್ತೆಗಳ ವಿವರ. ಆದರ್ಶ ನಗರದ 1ನೇ ಕ್ರಾಸ್ನಲ್ಲಿ ಬೈಕ್ ಹಾಗೂ ಮನೆಗಳಿಗೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಲಾಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಹಾಸನದಲ್ಲಿ ಈ ಘಟನೆ ವರದಿಯಾಗ್ತಾ ಇದೆ. 2 ಬೈಕ್ ಅಂಡ್ 2 ಮನೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ವಯಫಾಲ್ಟ ಫೈರೋಜ್ ಪಾಣ ಎಂಬುವವರಿಗೆ ಸೇರಿದ ಮನೆ ಹಾಗೂ ಬೈಕ್ಗಳು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದ್ದಾವೆ. ಕಿಡಿಗೇಡಿಗಳು ಮಧ್ಯರಾತ್ರಿ 3 ಗಂಟೆ ಸುಮಾರಿನಲ್ಲಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮನೆಯಲ್ಲಿದ್ದ ಮನೆ ಮಂದಿಗಳೆಲ್ಲ ಬೆಂಕಿ ಹತ್ತಿ ಉರಿತಾ ಇರ್ತಕ್ಕಂಥದನ್ನ ಕಂಡು ಹಿಂಬಾಗಿಲಿಂದ ಹೊರಗೆ ಓಡಿ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಮಾರು 12 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ದರು, ಒಂದು ಚೂರು ಎಚ್ಚರಿಕೆ ವಹಿಸ್ತು ಹೋಗ್ಬಿಟ್ಟಿದ್ರು, 12 ಜೀವಕ್ಕೆ ಕುತ್ತು ಬಂದ್ಬಿಡ್ತಾ ಇತ್ತು. ಅಂಡ್ ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದ ವಸ್ತ್ರಗಳು ಅಂಡ್ ಬೆಲೆ ಬಾಳ್ತಕ್ಕಂಥ ಪೀಠೋಪಕರಣಗಳಾಗಿರಬಹುದು, ಬೈಕ್ಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗಿರ್ತಕ್ಕಂಥದ್ದು. ಇನ್ನು ಕಿಡಿಗೇಡಿಗಳು ಗಾಂಜಾ ನಶೆಯಲ್ಲಿ ಬೆಂಕಿ ಹಾಕಿರಬಹುದು ಅಂತಕ್ಕಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಇನ್ನು ಘಟನೆ ಸಂಬಂಧ ಪೆನ್ಷನ್ ಮಹಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೂಡಲೇ ಆ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆದರ್ಶ ನಗರ 1ನೇ ಕ್ರಾಸ್. ಇದು ರಾತ್ರಿ 2:50ಕ್ಕೆ ಇದು ದೃಶ್ಯ ನಡೆದಿದೆ. ಹೊಸ ಗಾಡಿ ಇದು. ಯಾರೋ ಕಿಡಿಗಳು ಬೆಂಕಿ ಹಾಕಿ ಸುಟ್ಟೈತೆ. ಈ ಗಾಡಿ ಸುಟ್ಟಾದ್ಮೇಲೆ ಆ ಗಾಡಿ ಸುಟ್ಟೈತೆ. ಏನು ಅಂತಲೇ ಗೊತ್ತಿಲ್ಲ. ಇಲ್ಲಿ ಪೊಲೀಸ್ ಹುಡುಗರು ಕಾಟ ಶುರುವಾಗಿತ್ತೆ. ನಮಗೆ ಪೊಲೀಸಿಂದ ಪ್ರೊಟೆಕ್ಷನ್ ಬೇಕು. ಇಲ್ಲಿ ರಾತ್ರಿ 9 ಮಕ್ಕಳು ಮರಿಯೆಲ್ಲ ಇದ್ದರು. ಅಕ್ಕಪಕ್ಕದವ್ರು ಹೆಲ್ಪ್ ಮಾಡ್ದು ಹೋಗಿದ್ರೆ ಮಕ್ಕಳು ಮರಿಯೆಲ್ಲ ಸತ್ತೋಯ್ತಿದ್ರು. ಹಿಂದೆಗಡೆ ಬಾಗಿಲು ಇಬ್ಬರು ಬಂದು ಎಲ್ಲ ಮಾಡಿದ್ರು. ನೆನೆ ರಾತ್ರಿ ಯಾರು ಮಾಡಿದ್ದು ಗೊತ್ತಾಗಿಲ್ಲ. ಇನ್ನೂ 2:50ರಲ್ಲಿ ಆಗಿದ್ದು. 2:50ರಲ್ಲಿ ಬೆಂಕಿ ಬಿದ್ದಿರೋದು. ಯಾವ್ದ್ರಲ್ಲಿ ಹಚ್ಚಿದಾರೋ ಅದೆಲ್ಲ ಗೊತ್ತಾಗಿಲ್ಲ. ಇನ್ನೂ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಮೊದಲು ಈ ಗಾಡಿ ಸುಟ್ಟು ಆಮೇಲೆ ಇದು ಹೋಂಡಾ ಡಿಯೋ, ಅದೊಂದು ಬಜಾಜ್. ನಮಗೆ ಅದು ಗಾಡಿ ಸುಡ್ತಾವಲ್ಲ ಅಂತ ಆರ್ಸಕ್ಕೆ ಬಂದು ಬೆಂಕಿ ತಗಲ್ತು. ಇದು ಆದರ್ಶ ನಗರ 1st ಕ್ರಾಸು. 2:50ಗೆ ನಾವು ಎದ್ದು ನೋಡಿದ್ರೆ ಗಾಡಿ ಬೆಂಕಿಯಲ್ಲಿತ್ತು. ಆ ಬೆಂಕಿ ಇನ್ನೊಂದು ಗಾಡಿಗೆ ಬಂತು. ಗಾಡಿಗೆ ಬಂದು ನಾವು ಏನೇನೋ ಬೇಕಂತ ಸುಟ್ಟಾಕಿರೋದು. ಈ ಕಡೆ ಬರೋಕ್ಕಾಗಿಲ್ಲ. ಮತ್ತೆ ಜನ ಎಲ್ಲ ಬಂಬಳ ಹೊಡ್ಕೊತಾ ಇದ್ರು ಅಂತ ಹೇಳಿ ಆ ಕಡೆಯಿಂದ ಬಂದು ಫುಲ್ ಫ್ಯಾಮ್ಲಿ ಇತ್ತು. ಈ ಕಡೆ 12 ಜನ, ಈ ಕಡೆ 4 ಜನ, ಫುಲ್ ಫ್ಯಾಮ್ಲಿ. ಮಕ್ಕಳು ಚಿಕ್ಕ ಮಕ್ಕಳು ಸರ್ ಬೇಕಂತ ಮಾಡಿರೋದು. ಹಿಂದ್ಗಡೆ ಡೋರಿಂದ ಬಂದು ನಾವು ಈ ಕಡೆ ರೀಚ್ ಆಗಂಟ ಎಲ್ಲ 2 ಗಾಡಿನೂ ಸುಟ್ಟಿ ಬೂದಿಯಾಗಿತ್ತು. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನಮ್ಮ ನಡೆ ನುಡಿಗಳನ್ನ ಜನರು ಗಮನಿಸ್ತಾ ಇರ್ತಾರೆ. ಒಬ್ಬರನ್ನ ಹೊಗಳುವ ಬರದಲ್ಲಿ ಮತ್ತೊಬ್ಬರನ್ನ ತೆಗಿಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಶೋಭೆ ತರದಿಲ್ಲ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಅರಸೀಕೆರೆ ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಗಿಜಿಹಳ್ಳಿ ಧರ್ಮಶೇಖರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಕಳೆದ ಕೆಲವು ದಿನಗಳಿಂದ ರಾಜ್ಯ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷರು ಹಾಗೂ ನಮ್ಮ ಶಾಸಕರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಶೋಕ್ ಸೇರಿದಂತೆ ಇನ್ನಿತರ ರಾಜಕಾರಣಿಗಳು ಆಡ್ತಾ ಇರ್ತಕ್ಕಂಥ ಮಾತುಗಳು ತರವಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾರೂ ಶತ್ರುರಲ್ಲ, ಯಾರೂ ಮಿತ್ರಗಳಲ್ಲ. ಒಂದು ಕಾಲದಲ್ಲಿ ಶಾಸಕರ ಜೊತೆಯಲ್ಲೇ ಇದ್ದು ರಾಜಕೀಯವಾಗಿ ಬೆಳೆದು ಈಗ ಶಾಸಕರನ್ನೇ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು, ಸಣ್ಣತನವನ್ನ ಪ್ರದರ್ಶಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ಜೆಡಿಎಸ್ ಮುಖಂಡರಿಗೆ ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. ಇನ್ನು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ರೇವಣ್ಣ ಅವರ ಕೊಡುಗೆ ಇರಬಹುದು, ಆದ್ರೆ ಅರಸೀಕೆರೆ ಅಭಿವೃದ್ಧಿಗೆ ಅವರ ಕೊಡುಗೆ ಏನು? ಹೇಮಾವತಿ ನದಿ ನೀರು ಬಯಲು ಸೀಮೆ ಅರಸೀಕೆರೆಯನ್ನ ಪ್ರವೇಶ ಮಾಡೋದಕ್ಕೆ 80 ವರ್ಷ ಬೇಕಾಯಿತು.
ಜಿಲ್ಲೆ ಅಭಿವೃದ್ಧಿ ಅಂತ ಅಂದ್ರೆ ಹಾಸನ ಒಳನರಸೀಪುರಕ್ಕೆ ಮಾತ್ರ ಎಂಬಂತಾಗಿದೆ. ಆದ್ರೆ ಕ್ಷೇತ್ರದ ಶಾಸಕರಾಗಿ ಶಿವಲಿಂಗೇಗೌಡರು ಆಯ್ಕೆಯಾದ ಬಳಿಕ ಅರಸೀಕೆರೆ ರಾಜ್ಯದಲ್ಲೇ ಒಂದು ಮಾದರಿ ತಾಲೂಕನ್ನಾಗಿ ರೂಪುಗೊಳಿಸಲಾಗಿದೆ. ಹೀಗಾಗಿ ಕ್ಷೇತ್ರದ ಮತದಾರರು ಸತತ 4 ಬಾರಿ ಶಿವಲಿಂಗೇಗೌಡರನ್ನ ಆಶೀರ್ವದಿಸುವ ಮೂಲಕ ವಿಧಾನಸೌಧಕ್ಕೆ ಕಳಿಸಿಕೊಟ್ಟಿದ್ದಾರೆ ಅನ್ನೋದನ್ನ ಈ ಹಿನ್ನೆಲೆಯಲ್ಲಿ ಶಾಸಕರನ್ನ ಟೀಕಿಸುವ ಮುಂಚೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಜೆಡಿಎಸ್ ಮುಖಂಡರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿ ಸದಸ್ಯರಾದಂತಹ ಸಿದ್ದೇಶ್, ಬಸವರಾಜು, ಕೃಷ್ಣೇಗೌಡ, ಪರಮೇಶ್ವರ್, ಪುರುಷೋತ್ತಮ್ ಇನ್ನಿತರರು ಹಾಜರಿದ್ದರು. ಸುಮಾರು ಒಂದು 4 ದಿನಗಳ ಹಿಂದೆ ನಮ್ಮ ಕ್ಷೇತ್ರದ ಮುಖಂಡರಾದ ಅಶೋಕ್ ಅವರು ಹಾಗೂ ಅವರ ಸ್ನೇಹಿತರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ನಮ್ಮ ಅರಸೀಕೆರೆ ಕ್ಷೇತ್ರದ ಶಾಸಕರ ಬಗ್ಗೆ ಮಾತಾಡಿದರು. ಕೆಲವು ಪದಗಳನ್ನು ಮಾತಾಡಿದರು. ನಾವು ಪ್ರಪ್ರಥಮವಾಗಿ ಅವರ ಸಂಸ್ಕೃತಿಯನ್ನು ಖಂಡಿಸ್ತೇವೆ. ಒಬ್ಬರು ನಮ್ಮ ಶಾಸಕರಿಗೆ ಏಕವಚನದಲ್ಲಿ ಮಾತಾಡಿದ್ದು ಪ್ರಪ್ರಥಮ ಖಂಡನೆ ಮಾಡಿಬಿಟ್ಟು ನಮ್ಮ ಪತ್ರಿಕಾಗೋಷ್ಠಿನ ಶುರು ಮಾಡ್ತಾಯಿದ್ದೇವೆ. ಈ ಹಿಂದೆ ಅರಸೀಕೆರೆ ಇತಿಹಾಸ ತಮಗೆಲ್ಲರಿಗೂ ಗೊತ್ತೇ ಇದೆ. ಅರಸೀಕೆರೆಯಲ್ಲಿ ಸ್ವತಂತ್ರ ಬಂದಾಗಿಂದ ಎಲ್ಲ ಶಾಸಕರುಗಳು ಇದ್ದರು. ಅವರವರ ಕಾಲಕ್ಕೆ ತಕ್ಕಂತೆ ಹೋರಾಟಗಳನ್ನು ಮಾಡ್ಕೊಂಡು ಅರಸೀಕೆರೆಯ ಎಲ್ಲ ಸಮಸ್ಯೆಗಳಿಗೂ ಜ್ವಲಂತ ಹೋರಾಟ ಮಾಡ್ಕೊಂಬಂದರು. ಅವತ್ತಿನ ಏನು ಒಂದು ಬಡ್ಜೆಟ್ ಇತ್ತೋ ಆ ಒಂದು ಲೆಕ್ಕಕ್ಕೆ ಒಂದು ನೀರಾವರಿ ಹೋರಾಟ ಮುಖ್ಯವಾಗಿದ್ದರಲ್ಲಿ ನಮ್ಮ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಯಲ್ಲಿ ನೀರಾವರಿಲಿ ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇತ್ತು. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಆಮೇಲೆ ನಮ್ಮ ರೈತರಿಗೆ ಕೃಷಿಗೆ ನೀರಾವರಿ ಸಮಸ್ಯೆ ಇರ್ಬೋದು ಎದುರಿಸ್ತಾ ಇತ್ತು. ಅವತ್ತಿನ ಕಾಲದಿಂದನೂ ಹೋರಾಟ ಮಾಡ್ಕೊಂಬರ್ತಾಯಿದ್ರು. ಹಿಂದೆ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗಿದ್ದಾಗ ಈಚನೂರು ಕೆರೆಯಿಂದ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ರು. ಅರಸೀಕೆರೆಗೆ ವಾರಕ್ಕೆ 2 ದಿನ ನೀರು ಬರಬೇಕು ಅಂತ ಮಾಡಿದರು. ತದನಂತರ ಆಯಾ ಕಾಲದ MLAಗಳು ಎಲ್ಲರೂ ಹೋರಾಟ ಮಾಡ್ಕೊಂಬಂದರು. ಆಮೇಲೆ ನಮ್ಮ ಶಿವಲಿಂಗೇಗೌಡರು ಅವರು ಕ್ಯಾಂಡಿಡೇಟ್ ಆಗಿ ಅರಸೀಕೆರೆ ಗಂಡಸಿಲಿ ಪರಾಭವದ ನಂತರ ಗಂಡಸಿ ಅರಸೀಕೆರೆಗೆ ಸೇರಿಸಿದ ಮೇಲೆ ಅರಸೀಕೆರೆಯಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆದರು. ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಬಂದ್ವಿ. ಶಿವರಾಮಣ್ಣ ಇರ್ಬೋದು, ಸಿದ್ದಣ್ಣವ್ರು ಇರ್ಬೋದು, ನಾನು ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿರೋದುಂಟು. ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗಿಂತ ಬೀದಿ ನಾಯಿಗಳೇ ಹೆಚ್ಚು ತುಂಬಿಕೊಂಡಿದ್ದಾವಂತೆ. ಟ್ರೀಟ್ಮೆಂಟ್ ತಗೊಳಕ್ ಬಂದಿಲ್ಲ, ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು ಅನ್ನೋ ತರ ಸರ್ಕಾರಿ ಆಸ್ಪತ್ರೆ ಇವತ್ತು ಸಂಪೂರ್ಣವಾಗಿ ಬೀದಿ ನಾಯಿಗಳ ಆಶ್ರಯ ತಾಣವಾಗಿ ಪರಿಣಮಿಸ್ಬಿಟ್ಟಿದ್ಯಂತೆ. ಯಾವುದೇ ಸೆಕ್ಯೂರಿಟಿ ಇಲ್ಲದ ಸರ್ಕಾರಿ ಆಸ್ಪತ್ರೆಗೆ ಬೀದಿ ನಾಯಿಗಳೇ ಸೆಕ್ಯೂರಿಟಿಯನ್ನ ಒದಗಿಸ್ತಾ ಇದ್ದಾವಂತೆ. ಇದ್ಯಾವುದೋ ಪಶು ಆಸ್ಪತ್ರೆ ಅಲ್ಲ, ಬದಲಾಗಿ ಜನರೇ ಇರಬೇಕಾದಂತ ಆಸ್ಪತ್ರೆ. ಆದರೆ ಜನರ ಇರಬೇಕಾದಂತ ಆಸ್ಪತ್ರೆಯಲ್ಲಿ ಜನರಿಗಿಂತ ರೋಗಿಗಳಿಗಿಂತ ನಾಯಿಗಳೇ ವಾಸ ಮಾಡ್ತಾ ಇದ್ದಾವೆ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ವಾರ್ಡ್ಗಳಲ್ಲಿ ರೋಗಿಗಳಿರಬೇಕು, ಬಟ್ ನಾಯಿಗಳೇ ಹೆಚ್ಚು ಓಡಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಯಾವ ಮಟ್ಟದ ನಿರ್ಲಕ್ಷ್ಯ ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳು ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ರಾತ್ರಿ ಪಾಳಿಗೆದಲ್ಲಿ ನಾಯಿಗೀಗಳೆಲ್ಲ ಬಂದು, ನಿಮ್ಗೆಲ್ಲ ನೆನಪಿರಬಹುದು, ಹಾಸನದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಗು ಮೇಲೆ ದಾಳಿ ನಡೆಸಿತ್ತು. ಒಮ್ಮೆ ಇಲಿ ಮಗುವಿನ ಕಚ್ಚಾಕ್ಬಿಟ್ಟಿತ್ತು. ಇಂತಹ ಎಲ್ಲ ಪ್ರಕರಣಗಳು ನಡೆದಿದ್ದಾವೆ. ಇಂತಹ ಬೆನ್ನಲ್ಲೇ ಸಕಲೇಶಪುರದಲ್ಲಿ ಈಗ ವಾರ್ಡ್ಗಳಲ್ಲೆಲ್ಲ ನಾಯಿಗಳು ಓಡಾಡ್ತಾ ಇದ್ದಾವೆ ಅನ್ನೋದಾದ್ರೆ ಆಸ್ಪತ್ರೆಯ ರೋಗಿಗಳಿಗೆ ಎಷ್ಟರ ಮಟ್ಟದ ಸೆಕ್ಯೂರಿಟಿ ಒದಗಿಸ್ತಾ ಇದ್ದೀರಿ ನೀವು? ಸರ್ಕಾರಿ ಆಸ್ಪತ್ರೆ ಅಂದ್ರೆ ಎಷ್ಟು ನಿರ್ಲಕ್ಷ್ಯ ತಾಳ್ತಾ ಇದ್ದೀರಿ ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್. ಯಾರು ಸಂಬಂಧಪಟ್ಟವರಿದ್ದಾರೆ ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಆಸ್ಪತ್ರೆಗೆ ಸೂಕ್ತ ಮಟ್ಟದ ಒಂದು ಸೆಕ್ಯೂರಿಟಿ ವ್ಯವಸ್ಥೆನೂ ಮಾಡಕ್ಕಾಗ್ತಾ ಇಲ್ಲ ಅನ್ನೋದಾದ್ರೆ ಯಾವ ಮಟ್ಟದ ಚಿಕಿತ್ಸೆ ಕೊಡ್ತೀರಿ, ಯಾವ ಮಟ್ಟದ ಸೆಕ್ಯೂರಿಟಿ ಒದಗಿಸ್ತೀರಿ ನೀವು ಬರ್ತಕ್ಕಂಥ ರೋಗಿಗಳಿಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಸನದ ಸರ್ಕಾರಿ ಕಾನೂನು ವಿದ್ಯಾರ್ಥಿಗಳು ಮುಂದೊಂದು ದಿನ ಅನ್ಯಾಯ ಒಳಗಾದವರಿಗೆ ಕಾನೂನಿನ ನೆರವನ್ನ ಒದಗಿಸುವ ಮೂಲಕ ಅವರಿಗಾಗಿರ್ತಕ್ಕಂಥ ಸಮಸ್ಯೆಗಳಿಗೆ, ಅನ್ಯಾಯಗಳಿಗೆ ಧ್ವನಿಯಾಗಬೇಕಾದ ಕಾನೂನು ವಿದ್ಯಾರ್ಥಿಗಳೇ ಇವತ್ತು ಕಾನೂನು ಪರೀಕ್ಷೆ ಬರೆಯೋದ್ರಿಂದ ವಂಚಿತರಾಗಿ
ನ್ಯಾಯವನ್ನ ದೊರಕಿಸಿಕೊಡಬೇಕಾದಂತಹ ವಕೀಲರಾಗಬೇಕಾದಂತಹ ಕಾನೂನು ವಿದ್ಯಾರ್ಥಿಗಳೇ ಇವತ್ತು ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗಿಳಿದಿತ್ತು. ಎಸ್, ಹಾಸನದ ಸರ್ಕಾರಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಪ್ರವೇಶ ಪತ್ರವನ್ನ ನೀಡ್ತಾ ಇಲ್ಲ ಕಾಲೇಜಿನ ಆಡಳಿತ ಮಂಡಳಿ ಅಂತ ಹೇಳಿ ಇವತ್ತು ಪ್ರತಿಭಟನೆಯನ್ನ ನಡೆಸಿರ್ತಕ್ಕಂಥದ್ದು. ಎಸ್, ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ ಹಾಸನದ ಸರ್ಕಾರಿ ಕಾನೂನು ಕಾಲೇಜು 3 ವರ್ಷದವರೆಗೂ ಓದ್ಕೊಂಡ್ ಬಂದಿದ್ದಾರೆ. 4ನೇ ಸೆಮಿಸ್ಟರ್ ಈಗ ಇಲ್ಲಿವರೆಗೂ ಫೀಸ್ ಕಟ್ಟಿದ್ದಾರೆ, ಹಾಲ್ ಟಿಕೆಟ್ ಬಂದಿದೆ, ಎಕ್ಸಾಮ್ ಬರ್ದಿದ್ದಾರೆ, ಎಲ್ಲವೂ ಆಗಿದೆ. ನಾಳೆಯಿಂದ ಎಕ್ಸಾಮ್ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ನಿಮಗೆ ಹಾಲ್ ಟಿಕೆಟ್ ಕೊಡಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದೆಯಂತೆ. ಹಾಗಿದ್ರೆ ವಿದ್ಯಾರ್ಥಿಗಳು ತಪ್ಪಾ? ವಿದ್ಯಾರ್ಥಿಗಳು ಫೀಸ್ ಕಟ್ಟಿಲ್ವಾ? ವಿದ್ಯಾರ್ಥಿಗಳು ಅಟೆಂಡೆನ್ಸ್ ಶಾರ್ಟೇಜ್ ಮಾಡ್ಕೊಂಡಿದ್ದಾರಾ? ಅಥವಾ ವಿದ್ಯಾರ್ಥಿಗಳಿಂದ ಏನಾದ್ರು ಸಮಸ್ಯೆ ಆಗಿದೆಯಾ ಅಂತಂದ್ರೆ ನೋ. ಸರಿಯಾದ ಸಮಯಕ್ಕೆ ಫೀಸ್ ಕಟ್ಟಿದ್ದಾರೆ, ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹಾಜರಾಗಿದ್ದಾರೆ, ಕಾಲೇಜಿನಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಇಲ್ಲ. ಆದರೂ ಕೂಡ ತಮ್ಮದಲ್ಲದ ತಪ್ಪಿಗೆ ಇವತ್ತು ಪರೀಕ್ಷೆಯಿಂದ ಹೊರಗುಳಿಬೇಕಂತ ಅನಿವಾರ್ಯತೆ ವಿದ್ಯಾರ್ಥಿಗಳಿಗೆ ನಿರ್ಮಾಣವಾಗಿದೆ. ಯಾರು ಒಬ್ರಿಬ್ರು 3-4 ಜನಕ್ಕಲ್ಲ, ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಕಾಲೇಜಿನ ಆಡಳಿತ ಮಂಡಳಿಯೋ ಸರ್ಕಾರವೋ ಅಥವಾ ಯೂನಿವರ್ಸಿಟಿ ಪ್ರಾಬ್ಲಮ್ಮೋ ಯಾರ ಎಡವಟ್ಟು ಗೊತ್ತಿಲ್ಲ. ಬಟ್ ಆದ್ರೆ ಕಾಲೇಜಿಗೆ ಇರ್ತಕ್ಕಂಥ ಇಂಟೇಕ್ಗಿಂತ ಹೆಚ್ಚುವರಿಯಾಗಿ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಹಾಸನದ ಕಾನೂನು ಕಾಲೇಜಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಾನೂನನ್ನ ಬೋಧನೆ ಮಾಡಬೇಕಾದಂತವರೇ ಕಾನೂನನ್ನ ಉಲ್ಲಂಘಿಸಿಯೋ ಮತ್ತೊಂದೋ ಯಾವ ಕಾರಣಕ್ಕೆ ತಗೊಂಡ್ರೆ ನನಗೆ ಗೊತ್ತಿಲ್ಲ. ನೀವು ಇಂಟೇಕ್ 60 ಇದ್ರೆ ನೀವು 120 ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಂಡು 3 ವರ್ಷ ಎಕ್ಸಾಮ್ ಕೊಟ್ಟಿದ್ದೀರಿ, ಮಕ್ಳು ಎಕ್ಸಾಮ್ ಬರ್ದಿದ್ದಾರೆ. ಈ ಬಾರಿಯೂ ಎಕ್ಸಾಮ್ ಫೀಸ್ ಕಟ್ಟಿಸ್ಕೊಂಡಿದ್ದೀರಿ. ಈಗ ಇಂಟೇಕ್ಗಿಂತ ಜಾಸ್ತಿ ತಗೊಂಡ್ಬಿಟ್ಟಿದ್ದೀವಿ, ಹಂಗಾಗಿ ನಿಮ್ಗೆ ಬಾರ್ ಕೌನ್ಸಿಲ್ ಒಪ್ತಾ ಇಲ್ಲ ನಿಮ್ಗೆ ಆ ಟಿಕೆಟ್ ಕೊಡಕ್ಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಪ್ಪಾ? ಇದು ಯಾರು ತಪ್ಪು, ಯಾರು ಹೊಣೆ? ಪೋಷಕರು, ಸರ್ಕಾರಿ ಕಾಲೇಜಿದು ಹಳ್ಳಿ ಪೋಷಕರು ಹೊಲದಲ್ಲಿ ಬಿತ್ತನೆ ಮಾಡಿ ಕಷ್ಟಪಟ್ಟು ಬೆಳೆ ಬೆಳೆದು ಹಗಲು ರಾತ್ರಿ ಅನ್ನದೆ ಮಕ್ಕಳು ಓದಬೇಕು, ನಾಳೆ ನನ್ನ ಮಗ ದೊಡ್ಡ ಲಾಯರ್ ಆಗಬಹುದು, ಜಡ್ಜ್ ಆಗಬಹುದು, ಮತ್ತೊಂದು ಇನ್ನೊಂದು 100 ಕನ್ಸ್ ಕಟ್ಕೊಂಡು ತಮ್ಮ ಮಕ್ಕಳನ್ನ ಕಳ್ಸಿರ್ತಾರ್ರಿ. 3 ಸೆಮಿಸ್ಟರ್ ಎಕ್ಸಾಮ್ ಬರ್ದವ್ರು. ಇಲ್ಲಿವರೆಗೂ ನಿಮ್ಗೆ ಯಾವುದೇ ಸಮಸ್ಯೆ ಆಗಿಲ್ಲ. 4ನೇ ಸೆಮಿಸ್ಟರ್ ಬರೀಬೇಕಾದ್ರೆ ಇಂಟೇಕ್ಗಿಂತ ಜಾಸ್ತಿ ಅಡ್ಮಿಷನ್ ತಗೊಳ್ಳಿ ಅಂತ ಯಾರು ಹೇಳಕ್ ಬಂದಿದ್ರು ನಿಮಗೆ? ಇವತ್ತು ಆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡಕ್ಕಾಗೋದಿಲ್ಲ, ಯೂನಿವರ್ಸಿಟಿ ಒಪ್ತಾ ಇಲ್ಲ, ಬಾರ್ ಕೌನ್ಸಿಲ್ ಒಪ್ತಾ ಇಲ್ಲ, ಹಂಗಾಗಿ ನಿಮ್ಗೆ ಎಕ್ಸಾಮ್ ಕೊಡಕ್ಕಾಗೋದಿಲ್ಲ ಅಂತ ಅಂದ್ರೆ ಹೂ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಯಾರು ನ್ಯಾಯ ಒದಗಿಸ್ಕೊಡ್ಬೇಕಾಗಿರೋರು ಯಾರು? ಹಾಸನದ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಕೂಡ ಮನವಿ ಕೊಟ್ಟಿದ್ದಾರಂತೆ. ಅವರು ನನಗೆ ಈ ಬಗ್ಗೆ ಮಾಹಿತಿ ಇದೆ, ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರಂತೆ. ನಾಳೆ ಎಕ್ಸಾಮ್ ಇದೆ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬೇಡಿ. ವಿದ್ಯಾರ್ಥಿ ಕಾಂತರಾಜ್ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಸಾಲ್ಗಾಮೆ ರಸ್ತೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಾನೂನು ಕಾಲೇಜಿನ 4ನೇ ವರ್ಷದ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ನಾವು ಪರೀಕ್ಷೆ ಬರೆಯೋಕೆ ನಮ್ಮನ್ನ ಕಾಲೇಜು ಆಡಳಿತ ಮಂಡಳಿ ಬಿಡ್ತಾ ಇಲ್ಲ, ನಮ್ಗೆ ಟಿಕೆಟ್ ಕೊಡ್ತಾ ಇಲ್ಲ. ನಾವೆಲ್ಲ ಕಾಲೇಜು ಪ್ರವೇಶ ಮತ್ತೆ ಪರೀಕ್ಷೆ ಶುಲ್ಕ ಎಲ್ಲಾನು ಸರಿಯಾದ ಸಮಯಕ್ಕೆ ಪಾವತಿ ಮಾಡಿದ್ದೀವಿ. ಆದ್ರೂ ಕೂಡ ನಮ್ಮ ಪ್ರವೇಶ ಪತ್ರವನ್ನ ನೀಡದೆ ನಮ್ಮ ಶೈಕ್ಷಣಿಕ ವರ್ಷದ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ, ಖಂಡನೀಯ ಅಂತ ಹೇಳಿದ್ದಾರೆ. ಸಂವಿಧಾನ 1 ಪರೀಕ್ಷೆ ಯಾವ್ದೋ ಇದೆಯಂತೆ, 20ನೇ ತಾರೀಕು ನಾಳೆ ಒಂದು ಎಕ್ಸಾಮ್ ಇದೆಯಂತೆ. ಇಷ್ಟಿದ್ರು ಕೂಡ ಇನ್ನೂ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ. ಮಕ್ಕಳು ಎಕ್ಸಾಮ್ ಹಿಂದಿನ ದಿವಸ ಪಾಪ ಕುತ್ಕೊಂಡು ಓದ್ಬಿಡೋಣ ಅನ್ಕೊಂಡಿರ್ತಾರೆ. ಆದ್ರೆ ಎಕ್ಸಾಮ್ ಹಿಂದಿನ ದಿವಸ ನೀವು ಹಾಲ್ ಟಿಕೆಟ್ ಕೊಡ್ದಲೆ ಕಾಲೇಜ್ ಮುಂದೆನೆ ಇಷ್ಟೆಲ್ಲ ಸತಾಯಿಸ್ಕೊಂಡು ಆಟ ಆಡ್ಬಿಟ್ರೆ ಯಾವಾಗ ಓದಬೇಕು, ಎಕ್ಸಾಮ್ ಹೆಂಗ್ ಬರೀಬೇಕು? ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕವಾಗಬೇಕಾದಂತ ಕಾಲೇಜು ಆಡಳಿತ ಮಂಡಳಿಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಪ್ಪು ಚುಕ್ಕೆ ಆಗ್ಬಿಟ್ರೆ ಹೆಂಗ್ರಿ ಕತೆ? ಹುಬ್ಬಳ್ಳಿ ವಿಶ್ವವಿದ್ಯಾಲಯ ಅಂತೆ, ಅಲ್ಲಿ ಏನ್ ಮಾಡ್ಕೊಂಡಿದ್ದಾರೆ, ಯಾರು ಎಡವಟ್ ಮಾಡ್ಕೊಂಡಿದ್ದಾರೆ ಐ ಡೋಂಟ್ ನೋ. ಯಾರೇ ಎಡವಟ್ ಮಾಡ್ಕೊಂಡ್ರು ಇದಕ್ಕೆ ವಿದ್ಯಾರ್ಥಿಗಳು ಯಾಕ್ರಿ ಹೊಣೆ ಆಗಬೇಕು? ಯಾಕೆ ಹೊಣೆ ಆಗಬೇಕು? 4ನೇ ವರ್ಷದ 7ನೇ ಸೆಮಿಸ್ಟರ್ ಪರೀಕ್ಷೆ ಆರಂಭ ಆಗ್ತಾ ಇದೆಯಂತೆ. 6 ಸೆಮಿಸ್ಟರ್ ಎಕ್ಸಾಮ್ ಬರ್ದವ್ರೆ. ಅಲ್ಲಿವರೆಗೂ ಯಾರಿಗೂ ಸಮಸ್ಯೆ ಆಗಿಲ್ಲ, ಈಗ ಸಮಸ್ಯೆ ಎದುರಾಗಿದೆ ಅವ್ರಿಗೆ. ಇಂಟೆಕ್ಕಿಂತ ಜಾಸ್ತಿ ತಗೊಂಡ್ರದನ್ನ ಕಂಡಿಡಿಯಕ್ಕೆ ನಿಮಗೆ 6 ಸೆಮಿಸ್ಟರ್ ಬೇಕಾಯ್ತಾ? ಕ್ಲಾಸಲ್ಲಿ ಕುತ್ಕೊಂಡು ಪಾಠ ಮಾಡಿದ್ದೀರಿ, ಅಟೆಂಡೆನ್ಸ್ ಕೊಟ್ಟಿದ್ದೀರಿ, ಫೀಸ್ ಕಟ್ಟಿಸ್ಕೊಂಡಿದ್ದೀರಿ. ಫೀಸ್ ಕಟ್ಟಿಸ್ಕೋಬೇಕಾದ್ರೆ ಗೊತ್ತಿರ್ಲಿಲ್ವಾ? ಇವತ್ತು ನಾವು ಹಾಲ್ ಟಿಕೆಟ್ ಕೊಡಕ್ ಆಗೋದಿಲ್ಲ ಅಂತ ಅಂದ್ರೆ 6 ಸೆಮಿಸ್ಟರ್ ಎಕ್ಸಾಮ್ ಬರ್ದಿರೋ ಮಕ್ಕಳು ಗತಿ ಏನ್ರಿ? ಯಾರು ತಂದು ಕೊಡ್ತಾರೆ 3 ವರ್ಷ ಅವಧಿನ? ಎಸ್, 23 ವಿದ್ಯಾರ್ಥಿಗಳಂತೆ ಅವರಿಗೆ ಶೈಕ್ಷಣಿಕ ವರ್ಷಕ್ಕೆ ಕೊಡ್ತಾ ಇಲ್ವಂತೆ ಹಾಲ್ ಟಿಕೆಟ್. ಹಂಗಾಗಿ ಪ್ರತಿಭಟನೆ ಮಾಡಿದ್ದಾರೆ, ಅಳಲು ತೋಡ್ಕೊಂಡಿದ್ದಾರೆ. ಸಂಬಂಧಪಟ್ಟವರು ತುರ್ತಾಗಿ
ನಾಳೆ ನೋಡ್ತೀನಿ, ನಾಡಿದ್ ನೋಡ್ತೀನಿ, ನಾಡಿದ್ ನೋಡ್ತೀನಿ, ಮುಂದಿನ ತಿಂಗಳು ನೋಡ್ತೀನಿ, ಮುಂದಿನ ವರ್ಷ ನೋಡ್ತೀನಿ ಅಂತ ಹೇಳೋದಲ್ಲ. ವಿದ್ಯಾರ್ಥಿಗಳ ಪರೀಕ್ಷೆಗೆ ತೊಂದರೆ ಆಗದಂತೆ ಕೂಡಲೇ ಸಂಬಂಧಪಟ್ಟವರು ನಿಮ್ಮ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಮತ್ತೊಂದಾಗಿರ್ಲಿ ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೊಳಕ್ ಅವಕಾಶ ಇದೆ. ನೀವ್ ಏನ್ ಬೇಕಾದ್ರೂ ಚೇಂಜ್ ಮಾಡ್ತೀರಿ ರಾತ್ರಿ ಕಳೆಯೋದ್ರಲ್ಲಿ. ಅಂತದ್ರಲ್ಲಿ ಇದೇನು ದೊಡ್ಡ ವಿಷಯ ಅಲ್ಲ. 23-24 ವಿದ್ಯಾರ್ಥಿಗಳಂತೆ ವಂಚಿತರಾಗಿದ್ದಾರೆ. ಅವರ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬೀಳದಂತೆ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಸ್ಥಳೀಯ ಶಾಸಕರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅವರೇ ಅಲ್ಲಿಗೆ ಅಧ್ಯಕ್ಷರಿರ್ತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡದಲ್ಲೇ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗತ್ತೆ. ಇನ್ನು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಾದ ನಿಖಿಲ್, ಹೆಸರೇ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ವರ್ಷಿಣಿ, ಅಭಿಷೇಕ್, ಚಂದನ್ ಇನ್ನಿತರರು ಹಾಜರಿದ್ದರು. ಏನಂತಂದರೆ ಇವಾಗ ನಮ್ಮದು KSL ಯೂನಿವರ್ಸಿಟಿಯಿಂದ ಎಕ್ಸಾಮ್ಸ್ ಅನೌನ್ಸ್ ಆಗಿದೆ. ನಾವು ಮೊದಲನೇ ವರ್ಷ ಪ್ರವೇಶಾತಿ ಪಡೆದಾಗ ನಮ್ಮನ್ನು ಅಡಿಷ್ನಲ್ ಸೆಕ್ಷನ್ ಅಂತ ತೊಗೊಂಡಿದ್ದೀವಿ ಅಂತ ಹೇಳಿದ್ದು ಇದು ಕಾಲೇಜು ಮಂಡಳಿ, ಆಡಳಿತ ಮಂಡಳಿ. ಫಸ್ಟ್ನೇ ವರ್ಷ ನಮಗೆ ಎಲ್ಲ ಥರದ ಪ್ರವೇಶ ಶುಲ್ಕ ಮತ್ತು ಕಾಲೇಜಿನ ಎಲ್ಲ ಶುಲ್ಕಗಳನ್ನ ಭರ್ತಿ ಮಾಡಿ ನಾವು ಪ್ರತಿಯೊಂದನ್ನು ಎಲ್ಲದನ್ನು ಎಲ್ಲ ಹಂತದಲ್ಲೂ ನಾವು ಕಟ್ಟಿ ಎಕ್ಸಾಮ್ ಬರೆದಿದ್ದೀವಿ. 3rd ಇಯರ್ವರೆಗೂ ನಮಗೆ ಎಕ್ಸಾಮ್ ಎಲ್ಲನೂ ಕೊಟ್ಟು ನಾವು ಇವಾಗ 4ನೇ ವರ್ಷದ ಎಕ್ಸಾಮ್ ಅನೌನ್ಸ್ ಆಗಿದೆ. ಇವತ್ತಿಂದ ಎಕ್ಸಾಮ್ಸ್ ಕಮೆನ್ಸ್ ಆಗಿದೆ. 4ನೇ ವರ್ಷದ್ದು ನಾಳೆಯಿಂದ ನಮಗೆ ಎಕ್ಸಾಮ್ಸ್ ಕಮೆನ್ಸ್ ಆಗ್ತಾಯಿದೆ. ಈಗ ಹೇಳ್ತಾರೆ ನಮ್ಮ ಪ್ರಿನ್ಸಿಪಾಲ್ರು ಈ ವರ್ಷ ನಮಗೆ ಆಲ್ ಟಿಕೆಟ್ ಬರ್ತಿಲ್ಲ ಅಂತ. ಯಾಕೆ ಅಂತ ಅಂದರೆ ನಮಗೆ ಬಾರ್ ಕೌನ್ಸಿಲಿಂದ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ ಟಿಕೆಟ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೊನೆ ಹಂತದಲ್ಲಿ ಹೇಳ್ತಿದ್ದಾರೆ. ಈಗ ನಮ್ಮ ಇಷ್ಟು ಜನದ ವಿದ್ಯಾರ್ಥಿಗಳು ಭವಿಷ್ಯ ಹಾಳಾಗ್ತಿದೆ. 3 ವರ್ಷ ಓದಿದ್ದೀವಿ, 3 ವರ್ಷ ಎಲ್ಲ ಎಕ್ಸಾಮ್ ಕೊಟ್ಟಿದ್ದಾರೆ, 3 ವರ್ಷ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಈಗ 4ನೇ ವರ್ಷಕ್ಕೆ ಬಂದಾಗ ಈ ರೀತಿ ಮಾಡಿರೋದು ನಮಗೆ ನಿಜವಾಗ್ಲೂ ಇದು ಒಂಥರ ಯಾವ ರೀತಿ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ನಮಗಾಗಿರೋವಂಥ ಒಂದು ಈ ಅನ್ಯಾಯದ ವಿರುದ್ಧ ನಾವು ಯಾರನ್ನು ಕಾಣಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಾಳೆ ಎಕ್ಸಾಮ್ ಇರೋದು ನಮ್ಮ ಒಂದು ಭವಿಷ್ಯನ ರೂಪಿಸ್ಕೊಳ್ಳೋಕ್ಕೆ. ಕಾನೂನು ವಿದ್ಯಾರ್ಥಿಗಳಾದ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಅಂತ ಅಂದರೆ ನಮ್ಮ ಈ ಸಮಾಜದಲ್ಲಿ ಯಾವ ರೀತಿ ನಾವು ಬಗೆಹರಿಸ್ಕೋಬೋದು ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ಈ ವಿಚಾರವಾಗಿ ನಾವು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಗಮನಕ್ಕೆ ತಂದು ನಾಳೆ ನಮಗೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನಿಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಏನಾದರೂ ಈ ಹಂತದಲ್ಲೂ ನಮಗೇನಾದ್ರು ಅವಕಾಶ ಸಿಗದೆ ಹೋದ ಕಾರಣ ನಮ್ಮ ಮುಂದಿನ ದಿನಗಳಲ್ಲಿ ಒಂದು ಹೋರಾಟದ ಹಾದಿನ ಹಿಡಿಬೇಕಾಗುತ್ತೆ. ಇಲ್ಲಾಂದರೆ ನಮ್ಮ ಭವಿಷ್ಯನೇ ಹಾಳಾಗುವಂಥ ಎಲ್ಲ ಸನ್ನಿವೇಶಗಳು ಕ್ರಿಯೇಟ್ ಆಗಿರೋದ್ರಿಂದ ದಯವಿಟ್ಟು ನಮಗೆ ಒಂದು ನ್ಯಾಯನ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಜಿಲ್ಲಾಧಿಕಾರಿ. ಹಾಸನ ಜಿಲ್ಲಾ ಹಾಲು ಒಕ್ಕೂಟದಿಂದ ಕಲುಷಿತ ನೀರು ಹರಿದು ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಹೀಗಾಗಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ KRS ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ KRS ಪಕ್ಷದ ಉಪಾಧ್ಯಕ್ಷ ಜಗದೀಶ್, ಹಾಸನದಿಂದ ಹೊರಬರ್ತಾ ಇರ್ತಕ್ಕಂಥ ಹಾಸನದ ಹಾಲು ಒಕ್ಕೂಟ ನಿಮ್ಗೆಲ್ಲ ಗೊತ್ತಲ್ರಿ, ಡೈರಿ ಸರ್ಕಲ್ ಹತ್ರ ಬ್ರಿಡ್ಜ್ ಹತ್ರ ನಡೆದಾಡಕ್ ಆಗೋದಿಲ್ಲ. ಮೂಗ್ ಮುಚ್ಕೊಂಡು ಓಡಾಡ್ಬೇಕಾದ ಪರಿಸ್ಥಿತಿ. ನನ್ನಲ್ಲೆಲ್ಲ ಓಡಾಡ್ಬೇಕಾದ್ರೆ ಅನ್ಕತಾ ಇದ್ದೆ ಇಲ್ಲಿ ಇರೋರೆಲ್ಲ ಹೆಂಗ್ ವಾಸ ಮಾಡ್ತಾವ್ರಿ ಇಲ್ಲಿ ಅಂತ. ಆಮೇಲೆ ಈ ಸ್ಮೆಲ್ ಕುಡಿದು ಅಭ್ಯಾಸ ಆಗಿರ್ಬೇಕು ಅಂದ್ಕೊಂಡು ಹೋಗಿದ್ದೆ ನಾನು. ಮೊನ್ನೆ ಇದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ವಿ. ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಹಾಲು ಒಕ್ಕೂಟದಿಂದ ಪ್ರತಿನಿತ್ಯ ಕಲುಷಿತ ನೀರು, ಗಲೀಜು ಇವೆಲ್ಲವೂ ಕೂಡ ರೈಲ್ವೆ ಜಾಗದ ಮೂಲಕ ಚರಂಡಿಯಿಂದ ಹರಿದು ಗ್ರಾಮದ ಗದ್ದೆ, ಹೊಲ ಅಲ್ಲೆಲ್ಲ ಸುತ್ತಮುತ್ತ ಜನ ವಾಸ ಮಾಡೋ ಮನೆ ಅಕ್ಕಪಕ್ಕ ಎಲ್ಲ ನೀರು ಹರಿದು ಅವೆಲ್ಲ ಅಲ್ಲಿ ಸ್ಟೋರ್ ಆಗಿ ನಿಂತಿದ್ದು ಜಲಚರಗಳು ಇವೆಲ್ಲವೂ ಕೂಡ ಸದೋಗ್ತಾ ಇದ್ದಾವಂತೆ. ಆ ಪ್ರದೇಶದಲ್ಲಿ ನೋಣ, ಆಮೇಲೆ ಸೊಳ್ಳೆ ಇವೆಲ್ಲವೂ ವಿಪರೀತವಾಗಿ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆ ಎದುರಾಗ್ತಕ್ಕಂಥ ಆತಂಕದಲ್ಲಿ ಆಡುವಳ್ಳಿ ಮತ್ತೆ ಗವನಹಳ್ಳಿ ಭಾಗದ ನಿವಾಸಿಗಳು ಜೀವನ ಮಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿದೆ. ಹೀಗಾಗಿ ಕೂಡಲೇ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಹಾಸಿಗೆ ಹಿಡಿತಾ ಇದ್ದಾರೆ ಜನ ಅಲ್ಲಿ. ಹಂಗಾಗಿ ತುರ್ತಾಗಿ ಆ ನೀರು ಏನು ಆ ಒಕ್ಕೂಟದಿಂದ ತಗೊಂಡೋಗಿ ಜನರಿಗೆ ಮನೆ ಮುಂದಕ್ಕೆ ಬಿಡ್ತಾ ಇದ್ದಾರೆ, ಅದಕ್ಕೊಂದು ವೈಜ್ಞಾನಿಕವಾಗಿ ಅದನ್ನ ಪರಿಷ್ಕರಣೆ ಮಾಡೋದಾಗಿರಬಹುದು, ಅಥವಾ ಅದನ್ನ ಅಲ್ಲೊಂದು ಶಾಶ್ವತವಾದ ರಾಜಕಾಲುವೆ ನಿರ್ಮಾಣ ಮಾಡೋದಾಗಿರಬಹುದು. ಏನೋ ಮಾಡ್ಕೊಳ್ಳಿ, ಒಟ್ಟಲ್ಲಿ ತಂದು ನಮ್ಮನೆ ಮುಂದಕ್ಕೆ ಯಾಕೆ ಬಿಡ್ತೀರಿ ಗಲೀಜ್ ನೀರ್ನ, ನಮ್ಮ ಹೊಲಕ್ಕೆ ಯಾಕೆ ಬಿಡ್ತೀರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರು ಕೂಡ HD ರೇವಣ್ಣ ಅವರು ಹಾಸನದ ಅಭಿವೃದ್ಧಿಯ ಹರಿಕಾರ ಎನ್ನಿಸಿಕೊಂಡವರು. ನಿಮ್ಮ ಹಾಲು ಒಕ್ಕೂಟದಿಂದ ಅಂಡ್ ಬಹಳ ಲಾಭದಲ್ಲಿದೆ ಹಾಲು ಒಕ್ಕೂಟ. ಈ ಒಕ್ಕೂಟದಿಂದ ಹಾಲು ಒಕ್ಕೂಟ ಲಾಭದಲ್ಲಿದೆ, ಜನರಿಗೆ ನಷ್ಟ ಆಗಬಾರ್ದಲ್ಲ. ಬೆಳಗ್ಗೆ ನಂದಿನಿ ಹಾಲು ಕುಡಿದು ಜನ ಒಳ್ಳೆ ಆರೋಗ್ಯ ಚೆನ್ನಾಗಿದೆ ಅನ್ಕೊಂಡ್ ಮಂಕಂಡ್ರೆ ರಾತ್ರಿ ಬಂದು ನಿಮ್ಮ ಒಕ್ಕೂಟದಿಂದ ಬರೋ ಗಲೀಜ್ ನೀರಿಂದ ಸೊಳ್ಳೆ ಬಂದು ಕಡ್ದು ಮತ್ತವ್ನು ಡೆಂಗ್ಯೂನೋ ಮಲೇರಿಯಾನೋ ಮತ್ತೊಂದೋ ಇನ್ನೊಂದೋ ಬಂದು ಆಸ್ಪತ್ರೆಯಲ್ಲಿ ಮಲ್ಕೊಂಡ್ರೆ ಯಾರ್ರಿ ಹೊಣೆ? HD ರೇವಣ್ಣ ಅವರು ಅಧ್ಯಕ್ಷರಿದ್ದಾರೆ. ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ. ಇವತ್ತೋ ನೆನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿರೋದಲ್ಲ ಇದು.
ನಿರಂತರವಾಗಿ ಸಮಸ್ಯೆ ಇದೆ, ಇವಾಗ ಜಾಸ್ತಿ ಆಗಿದೆ. ಹಂಗಾಗಿ ಅದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅಂತಕ್ಕಂಥದ್ದು ಸ್ಥಳೀಯರ ಆಗ್ರಹ. ಇನ್ನು ಪ್ರತಿಭಟನೆಯಲ್ಲಿ ಸ್ಥಳೀಯರಾದ ರಂಗಸ್ವಾಮಿ, ನಾಸೀರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮ್ಮ ಈ ಬೇಡಿಕೆ ಮತ್ತು ಈ ಹೋರಾಟ, ಈ ಹಾಲು ಒಕ್ಕೂಟ, ಹಾಸನ ಹಾಲು ಒಕ್ಕೂಟ, ಜಿಲ್ಲಾ ಹಾಲು ಒಕ್ಕೂಟದಿಂದ ನೀರನ್ನು ಹರಿಬಿಡ್ತಾ ಇದ್ದಾರೆ. ಕ್ಲೀನ್ ಮಾಡಿದ ನೀರು, ಅವರು ಕ್ಲೀನ್ ಮಾಡಿ ತೊಳೆದಂಥ ನೀರನ್ನು ಆ ರೈಲ್ವೆ ಟ್ರ್ಯಾಕ್ ಮುಖಾಂತರ ಗವೆನಹಳ್ಳಿ ಸರ್ವೆ ನಂಬರಿಗೆ ಬಂದು ಅಲ್ಲಿಂದ ರಾಜಘಟ್ಟ ಬಡಾವಣೆ ಮಧ್ಯದಲ್ಲಿ ನಿಲ್ತಾ ಇದೆ ಸ್ಟೋರೇಜು. ಇದು ನಿಲ್ಲಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಮನವಿ ಮೊದಲನೇದಾಗಿ. ಎರಡನೇದು, ಅವರಿಗೆ ಡೈರಿಯವರಿಗೆ ಕೆರೆಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಂಥ ಯಾವ ಕಾನೂನಲ್ಲಿದೆ ಅವರಿಗೆ ದಂಡ ಹಾಕಬೇಕು. ಎರಡನೇದು, ರೈಲ್ವೇರು ರಾಜಕಾಲುವೆ ಮಾಡಿಲ್ಲ, ರಾಜಕಾಲುವೆ ಮಾಡ್ದಲೇ ಒತ್ತುವರಿ ಮಾಡಿ ಸರ್ವೆ ನಂಬರ್ 51 ಆ ಕೆರೆನ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಕೆರೆ ಒಳಗೆ ಮಾಡ್ಕೊಂಡು ಹೊರಗಡೆ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಅವ್ರಿಗೂ ಸೂಕ್ತವಾದ ರೀತಿಯಲ್ಲಿ ದಂಡ ಆಗಬೇಕು. ಮೂರನೇದಾಗಿ, ನಮಗೆ ಸೊಳ್ಳೆಗಳು, ರೋಗ ರುಜಿನಗಳು, ಪ್ರಾಣಿ ಪಕ್ಷಿಗಳಿಗೆ, ದನ ಕರುಗಳಿಗೆ ವಿಷಮ ಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಗದ್ದೆ ಅನ್ನೋದು ಭತ್ತ, ಜೋಳ, ರಾಗಿ ಬೆಳೀತಾ ಇದ್ದಂಥ ಜಾಗ ಇವತ್ತು ಸುಮಾರು 35-40 ವರ್ಷ ಮೇಲ್ಪಟ್ಟಾಗಿದೆ, ಹಾಳು ಬಿದ್ದೋಗಿದೆ. ಖುದ್ದಾಗಿ ನೋಡಿದ್ರೂ ಆಗುತ್ತೆ. ಆದ್ದರಿಂದ ನಮಗೆ ಕೂಡಲೇ ರಾಜಕಾಲುವೆ ಆಗಬೇಕು. ರೈಲ್ವೆ ಮತ್ತು ಮಹಾನಗರ ಪಾಲಿಕೆಯವರು ಭಾಳ ದಪ್ಪ ಚರ್ಮದವರಾಗಿದ್ದಾರೆ. ಯಾವ ಒಂದು ಅಭಿವೃದ್ಧಿ ಕೆಲಸ ಆಗಲಿ ಏನೂ ಮಾಡ್ತಾಯಿಲ್ಲ. ಅವರಾಯಿತು ಅವ್ರು ಇದಾಯಿತು. ಅಧಿಕಾರಿಗಳು ಇರೋದು ನಿದ್ದೆ ಮಾಡೋಕ್ಕಲ್ಲ, ಕೆಲಸ ಮಾಡೋದಕ್ಕೆ. ದಯವಿಟ್ಟು ಕೆಲಸ ಮಾಡಿ, ಸಾರ್ವಜನಿಕ ಹಿತ ಕಾಪಾಡಿ, ಸಾರ್ವಜನಿಕ ಸಮಸ್ಯೆ ಪರಿಹರಿಸಿ ದಯಮಾಡಿ. ಈ ಮೂಲಕ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾ ಇದ್ದೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗಾಂಜಾ ನಶೆಯಲ್ಲಿ ಬೈಕ್, ಮನೆಗಳಿಗೆ ಬೆಂಕಿ, ಮನೆಯಲ್ಲಿದ್ದ 12 ಮಂದಿ ಪ್ರಾಣಾಪಾಯದಿಂದ ಪಾರು, ಕಿಡಿಗೇಡಿಗಳ ಶೀಘ್ರ ಪತ್ತೆಗೆ ಆಗ್ರಹ. ಜೆಡಿಎಸ್ ಕಾರ್ಯಕರ್ತರ ಅವ್ಯಾಚ ಭಾಷೆ ಖಂಡನೀಯ, ವೃತ್ತಿ ಅವಹೇಳನ ಸರಿಯಲ್ಲ, ಜೆಡಿಎಸ್ ಮುಖಂಡರಿಗೆ ಕಾಂಗ್ರೆಸ್ ನಾಯಕರ ಎಚ್ಚರಿಕೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗಿಂತ ನಾಯಿಗಳೇ ಹೆಚ್ಚು, ನಾಯಿಗಳಿಂದಲೇ Z+ ಸೆಕ್ಯೂರಿಟಿ, ಸಕಲೇಶಪುರ ಸರ್ಕಾರಿ ಆಸ್ಪತ್ರೆ ಕದವಕಾಂಡ. ಪರೀಕ್ಷಾ ಪತ್ರ ನೀಡದೆ ವಿದ್ಯಾರ್ಥಿಗಳಿಗೆ ತೊಂದರೆ, ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳ ಅಳಲು, ಪರೀಕ್ಷೆಗೆ ಅವಕಾಶ ಕಲ್ಪಿಸಲು ಆಗ್ರಹ. ಹಾಸನ ಹಾಲು ಒಕ್ಕೂಟದಿಂದ ಕಲುಷಿತ ನೀರು, ಗವೇನಹಳ್ಳಿ ಮತ್ತು ಆಡುವಳ್ಳಿ ಗ್ರಾಮದ ಜನರಿಗೆ ತೀವ್ರ ತೊಂದರೆ, ಸೂಕ್ತ ಕ್ರಮಕ್ಕೆ ಕೆಆರ್ಎಸ್ ಪಕ್ಷ ಆಗ್ರಹ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.